ನಿಮ್ ಜಾತಕ ಹೊಂದಾಣಿಕೆ ಆಗಿರೋ ಸೊಸೆಯಾಗಿ ನನ್ಗೆ ಇದು ಎಷ್ಟು ಅವಮಾನವಾಗಿರುತ್ತೆ. ಅಲ್ಲಿ 10 ಊರಿಗೆ ನಿಮ್ಮ ಆಚಾರ ವಾರಸ್ದಾರ ಕೃಷ್ಣ, ನಿಮ್ಮ ಆಚಾರ ವಾರಸ್ದಾರೆ ನಾನು. ನಾಳೆ ಯಾವತ್ತಾದ್ರೂ ನಾವು ಆ ಊರಿಗೆ ಹೋದ್ರೆ ಅಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅದಕ್ಕೆ ನಾನು ಸತ್ತೋಗ್ಬೇಕು ಅಂತ ಅನ್ಕೋತಿದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನಿಮ್ ಜೊತೆ ಇಷ್ಟು ದಿನ ಒಟ್ಟಿಗೆ ಇದ್ದೆ, ಆ ತೃಪ್ತಿ ಸಾಕು ನನಗೆ. ಇಷ್ಟೇ ಪ್ರಾಪ್ತಿ ಅನ್ಸುತ್ತೆ. ನಿಹಾರಿಕಾ, ಅಮ್ಮ ನೋಡಮ್ಮ ಹೇಗ್ ಮಾತಾಡ್ತಾ ಇದ್ದಾಳೆ. ಇವಾಗೇನೋ ನಾವು ಬಂದು ಕಾಪಾಡಿದ್ವಿ, ಇನ್ನೊಂದ್ಸಲ ನಮಗೆ ಗೊತ್ತಿಲ್ಲದೆ ಹೀಗೆ ಮಾಡಿದ್ರೆ ನಮ್ಮ ಮನೇಲಿ ಒಂದು ಹೆಣ ನೋಡ್ಬೇಕಾಗುತ್ತೆ. ಹಾಗನ್ಬೇಡ ಕೃಷ್ಣ. ಕೃಷ್ಣ ಹೇಳಿದ್ದು ನಿಜಾನ ಅಲ್ವಾ ಅತ್ತೆ? ಅವಮಾನ ಸಹಿಸ್ಕೊಳ್ಳೋದ್ಕಿಂತ ಹಾಯಾಗಿ ಈ ಶರೀರನ ಬಿಡೋದೇ ಒಳ್ಳೇದು. ಬೇಕು ಅಂದ್ರೆ ನಾನ್ ಸತ್ ಮೇಲೆ ನಿಮ್ ಮಗನ್ಗೆ ನಿಮ್ಮಂಥ ಜಾತಕ ಇರೋ ಹುಡುಗಿನ ನೋಡಿ ಇನ್ನೊಂದು ಮದ್ವೆ ಮಾಡಿ. ಅಯ್ಯಯ್ಯೋ ನಿಹಾರಿಕಾ, ಏನ್ ಮಾತಾಡ್ತಾ ಇದೀಯಾ? ನನ್ನ ಮನ್ಸಲ್ಲಿ ನಿನ್ ರೂಪ ಬಿಟ್ರೆ ಮತ್ತೊಂದು ರೂಪ ಬರಲ್ಲ ಇರಲ್ಲ. ನಾವಿಬ್ರು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಹುಟ್ಟಿದೀವಿ. ನಾವು ಬದುಕಿರ್ಬೇಕು. ನಾವಿಲ್ಲ ಅಂತಂದ್ರೆ ಅಮ್ಮ ಹೇಗ್ ಬದುಕ್ತಾಳೆ? ಸಮಸ್ಯೆಗೆ ಸಾವು ಪರಿಹಾರ ಆಗ್ಬಾರ್ದಮ್ಮ. ಕೃಷ್ಣ ಹೇಳ್ದಾಗೆ ಬದುಕಿದ್ರೆ ಏನಾದ್ರೂ ಸಾಧಿಸ್ಬೋದು. ಹೌದಮ್ಮ, ಒಂದು ದೊಡ್ಡ ಕಷ್ಟ ಬಂದಾಗ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಬೇಕು. ಅದ್ರಲ್ಲಿ ಇದು ಪರಿಹಾರ ಅಲ್ಲ ಅಲ್ವಾ? ನರಸಿಂಹ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಕೃಷ್ಣ ಅಂತ ಗೊತ್ತಾದ್ರೆ ಆ ಸುಜಾತ ಸುಮ್ಮನೆ ಇರ್ತಾಳ? ಅಕ್ಕನಿಗೆ ಸಪೋರ್ಟ್ ಆಗಿ ಅವನಿಗೆ ಹೋಗ್ತಾ ಇರ್ತಾಳ? ಸುಜಾತ ಅದಕ್ಕೆ ಬಗ್ಗೆ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಅಪ್ಪ. ಮೊದಲೇ ಅವ್ರು ಲೇಡಿ ರೆಬಲ್ ಸ್ಟಾರ್, ಕೊನೆಗೆ ನಿಮ್ಮಂತ ದೊಡ್ಡವ್ರನ್ನ ಕೂಡ ಲೆಕ್ಸಲ್ಲ. ಈ ವಿಷಯ ಎಲ್ರಿಗೂ ಗೊತ್ತಲ್ವಾ? ದೊಡ್ಡ ರಾದಂತ ಮಾಡ್ತಾಳೆ. ನಮ್ಮ ಕುಟುಂಬದ ಮರ್ಯಾದೆ ಗೌರವ ಬೀದಿಗೆ ಬಂದ್ಬಿಡುತ್ತೆ. ಕೃಷ್ಣ, ನೀವೇನು ಹೆದರ್ಕೋಬೇಡಿ. ಈ ಸಮಸ್ಯೆಗೆ ಪರಿಹಾರನ ನಾವು ಯೋಚನೆ ಮಾಡ್ತೀವಿ. ಕೃಷ್ಣ ಅರೆಸ್ಟ್ ಆಗದಾಗೆ ನಾವು ನೋಡ್ಕೋತೀವಮ್ಮ. ಹೌದಮ್ಮ, ನಾವ್ ಏನೋ ಒಂದು ಮಾಡಿ ಕೃಷ್ಣನ್ನ ಕಾಪಾಡ್ತೀವಿ. ನೀನಿಂತ ದೊಡ್ಡ ದೊಡ್ಡ ನಿರ್ಧಾರನ ತಗೋಬೇಡ. ಇಟ್ಟಿರೋ ಮುಹೂರ್ತದಲ್ಲಿ ನಡಿಬೇಕಾಗಿರೋ ಕಾರ್ಯಕ್ರಮ ನಡಿಬೇಕು, ಸರಿನಾ? ಸರಿನಮ್ಮ. ಅತ್ತೆ, ನಿಜವಾಗ್ಲೂ ನನ್ ಕೃಷ್ಣನ ಕಾಪಾಡ್ತೀರಾ ಅಲ್ವಾ? ಕಾಪಾಡ್ತೀವಮ್ಮ. ಪ್ರಾಮಿಸ್? ಪ್ರಾಮಿಸ್. ನಿಹಾರಿಕಾ, ಅಮ್ಮ ಮಾತು ಕೊಟ್ಟಿದ್ದಾರೆ ಅಂದ್ರೆ ಆದಂಗೆ. ಅಮ್ಮಯ್ಯ, ಇವಾಗ ನನ್ನ ಮನಸ್ಸು ಸ್ವಲ್ಪ ತೃಪ್ತಿಯಾಗಿತ್ತು. ಅಪ್ಪ, ಇವಾಗ ನೀವು ಹೊರಗಡೆ ಹೋಗಿ ಮುಹೂರ್ತ ದಾಟಬಾರ್ದು ಅಂದ್ರಲ್ವಾ? ಅಪ್ಪ, ಇನ್ನೊಂದು ವಿಷಯ, ಇದು ನಮ್ಮ ಮಧ್ಯನೇ ಇರಲಿ. ಸರಿ. ಆಹಾ ಓಹೋ ನಿಹಾರಿಕಾ, ಏನು ಆಗ್ಲೇ ಕೆನ್ನೆಗೆ ಹೊಡೆದೆ? ಸ್ವಲ್ಪ ರಿಯಲ್ ಆಗಿರುತ್ತೆ ಅಂತ ಹಾಗೆ ಹೊಡೆದೆ. ಸಾರಿ ಸಾರಿ ಸಾರಿ. ಏನಂದ್ರೆ ಅವ್ರಿಗೇನೋ ಮಾತು ಕೊಟ್ಬಿಟ್ವಿ, ಆದ್ರೆ ನಾವೇನ್ ಮಾಡ್ಬೋದ್ರಿ ಈಗ? ನರಸಿಂಹನ್ ಏನು ಆಗದೆ ಇದ್ರೆ ಸಮಸ್ಯೆಯಿಂದ ಅರ್ಧ ಹೊರಗೆ ಬಿದ್ದಾಗೆ. ಮಿಕ್ಕಿದ್ ಏನ್ ಮಾಡ್ಬೇಕು ಯೋಚನೆ ಮಾಡೋಣ. ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗಿ ನರಸಿಂಹ ನೋಡ್ಕೊಂಡ್ ಬರೋಣ ರೀ. ಈ ಸಮಯದಲ್ಲಿ ನಾವು ಅಲ್ಲಿಗೆ ಹೋದ್ರೆ ನಮ್ಮ ಮೇಲೆ ಅನುಮಾನ ಪಡ್ತಾರೆ. ನರಸಿಂಹನ್ ನೋಡೋದಿಕ್ಕೆ ಸಂದರ್ಭ ಇದಲ್ಲ ವೇದ. ಅಮ್ಮ ಅನ್ನಪೂರ್ಣಾದೇವಿ, ನರಸಿಂಹನ್ಗೆ ಏನೂ ಆಗದಿರೋ ಹಾಗೆ ನೋಡ್ಕೊಳಮ್ಮ.
ಭಾವ ಇನ್ನೂ ಬಂದಿಲ್ವಲ್ಲ? ಮೆಟೀರಿಯಲ್ ಡ್ಯಾಮೇಜ್ ಇರೋದಕ್ಕೆ ಇನ್ಸ್ಟಾಲೇಷನ್ ನಿಂತೋಗಿದೆ ಅಂತ ಕ್ಲೈಂಟಿಂದ ಕಾಲ್ ಬಂದಿತ್ತು. ಹಲೋ, ಆ ಕ್ಲೈಂಟಿಂದ ನಮಗೆ ತುಂಬ ಬಿಸ್ನೆಸ್ ಇದೆ. ಹೆಚ್ಚು ಕಮ್ಮಿ ಆಯಿತು ಅಂದರೆ ನೆಕ್ಸ್ಟ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ಹೆಡ್ ಆಫೀಸಿಗೆ ಮೇಲ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಅಂಡರ್ಸ್ಟುಡ್? ಓಕೆ ಸರ್. ಯು ಕ್ಯಾನ್ ಗೋ. ಹೇಳು ಅವನಿ. ತುಂಬಾ ಬ್ಯುಸಿ ಇದೆಯಾ ಅಂತ ಅರ್ಥ ಆಯ್ತು. ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಆಲ್ಮೋಸ್ಟ್ ವರ್ಕ್ ಫಿನಿಶ್ ಆಗಿದೆ. ಇನ್ನೊಂದು 10 ಮಿನಿಟ್ಸಲ್ಲಿ ಹೊರಡ್ತೀನಿ. ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ಅಲ್ಲಿರ್ತೀನಿ. ಸರಿ ಬಾವಾ. ಅವ್ರ ಶೋಭನದ ಮುಹೂರ್ತಕ್ಕೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಅಲ್ವಾ? ಇಲ್ಲ, ಆದ್ರೂ ಅವ್ರ ವಿಷಯ ನಮ್ಗೆ ಯಾಕೆ? ನೀನ್ ಬಂದ್ರೆ ನಾವು ಅಕ್ಕನ ಮನೆಗೆ ಹೋಗ್ಬೋದು. ಬೇಗ ಬಾ ಬಾವಾ. ಇಲ್ಲಿ ನಂಗೆ ತುಂಬಾ ಅನೀಸಿ ಅನ್ನಿಸ್ತಾ ಇದೆ. ಅಕ್ಕ ಬಾವನ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡು. ಎಲ್ರೂ ಮಲ್ಕೊಳ್ಳೋದಕ್ಕೆ ಹೋದ್ರು. ಸರಿ, ನಾನು ತಕ್ಷಣ ಹೊರಡ್ತೀನಿ. ನಮ್ ಶೋಭನ ಬೇಗ ನಡಿಬೇಕು ಅನ್ನೋದಕ್ಕೆ ಅತ್ತೆ ಹತ್ರ ಮುಹೂರ್ತ ಇಡಿಸ್ದೆ. ಶೋಭನ ನಿಲ್ಲಿಸದೆ ಇರೋದಕ್ಕೋಸ್ಕರ ಅವನೇ ಅಡ್ಡ ಆಗದೆ ಇರೋ ಹಾಗೆ ಮಾಡಿದೆ. ನಾನು ತುಂಬಾ ಕಷ್ಟಪಟ್ಟು ಪಕ್ಕಾ ಸ್ಕೆಚ್ ಹಾಕಿ ಇಷ್ಟು ದೂರ ತಗೊಂಡ್ ಬಂದ್ರು ನೀನೇನ್ ಮಾಡಿದೆ ಕೃಷ್ಣ? ಎಲ್ಲ ರಿವರ್ಸ್ ಆಗೋ ಹಾಗೆ ಮಾಡಿದೆ. ನನಗೆ ತುಂಬಾ ತುಂಬಾ ಟೆನ್ಷನ್ ಕೊಟ್ಟೆ. ನಿನ್ಗೆ ಪನಿಷ್ಮೆಂಟ್ ಕೊಡ್ಬೇಕು. ಪನಿಷ್ಮೆಂಟಾ? ಏನು ಕೊಡ್ತೀಯಾ? ತೊಡೆಚಿ ಉಡ್ತೀನಿ. ಕನ್ನಡದಲ್ಲೇ ಹೇಳು, ಸಂಸ್ಕೃತ ನನಗೆ ಅರ್ಥ ಆಗಲ್ಲ. ನಾನು ಹೇಳಿದ್ದು ಕನ್ನಡದಲ್ಲೇ. ಹಾಗಂದ್ರೆ ಅಂದ್ರೆ ನಿಹಾರಿಕಾ, ನಿನ್ಗೆ ಸರಿಯಾಗಿ ಆಗ್ಬೇಕು. ನಿಹಾರಿಕಾ ಪ್ಲೀಸ್ ಪ್ಲೀಸ್, ನನ್ನ ಬಂಗಾರ ಅಲ್ವಾ, ಬೇಡ ಬಿಡು. ಅಯ್ಯೋ ಪ್ಲೀಸ್ ನಿಹಾರಿಕಾ. ನಾ ತುಂಬಾ ಕಂಟ್ರೋಲ್ ಅಲ್ಲಿ ಇಡ್ಬೇಕು. ನಿಹಾರಿಕಾ, ಏನಾದರೂ ಏನು ಬಂಗಾರ, ನೀನೆಲ್ಲ ಸೆಟ್ ಮಾಡಿಬಿಟ್ಟೆ. ನಮ್ಮ ಪ್ಲಾನ್ ವರ್ಕ್ ಆಗಿಬಿಡ್ತು. ದೊಡ್ಡವರಿಬ್ಬರು ಸೆಂಟಿಮೆಂಟಿಗೆ ಲಾಕ್ ಆಗಿಬಿಟ್ರು. ಇವಾಗ ನಾವು ನಮ್ಮ ಡ್ಯೂಟಿ ಮಾಡೋಣ. ಏನ್ ಮಾಡಿದ್ರೆ ಆ ಅಪರಾಧ ಕೃಷ್ಣನ್ ಮೇಲೆ ಬರದೆ ಹೋಗುತ್ತೋ ನನಗೊಂದು ಗೊತ್ತಾಗ್ತಿಲ್ಲ ರೀ. ಬನ್ನಿ ಸರ್. ಅಕ್ಕ, ಅಕ್ಕ, ಅದೇನ್ ಇಷ್ಟೊತ್ತಿಗೆ ಬಂದಿದ್ಯಾ? ಜೊತೆಗೆ ಪೊಲೀಸ್ ಅವರನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಈ ಮನೇಲೊಬ್ಬ ಮೂರ್ಖ ಇದ್ದಾನಲ್ಲ, ಅವನಿಗೋಸ್ಕರನೇ ಬಂದಿದ್ದೀನಿ. ಏನಾಯ್ತಕ್ಕ? ಬೇಗ ಹೇಳು, ನಂಗೆ ಭಯ ಆಗ್ತಾ ಇದೆ. ಇಷ್ಟು ದಿವಸ ತುಂಬಾ ವಿಷಯಗಳಲ್ಲಿ ಈ ಕುಟುಂಬ ನಮಗೆ ತೊಂದರೆ ಕೊಟ್ಟರು ಸಹಿಸ್ಕೊಂಡಿದ್ದೀನಿ. ಇನ್ನು ಸಹಿಸ್ಕೊಂಡು ಸುಮ್ಮನೆ ಇರಲ್ಲ. ಮನೆಯವ್ರನ್ನೆಲ್ಲ ಕರಿ ಹೇಳ್ತೀನಿ, ಆವಾಗ ನಿನಗೂ ಅರ್ಥ ಆಗುತ್ತೆ. ವೇದವತಿ ಅಕ್ಕ, ವೇದವತಿ ಅಕ್ಕ, ಅಮ್ಮನ ಹೆಸರು ಹಿಡಿದು ಕರಿತಿರೋರು ಯಾರು?
ಯಾರ ಧ್ವನಿ ಇದು? ಏ ಕಿಟ್ಟು, ಏ ಕೃಷ್ಣ, ಹೊರಗಡೆ ಬಾರೋ. ಅಯ್ಯೋ ದೇವ್ರೆ, ಸುಜಾತ ಬಂದಿದ್ದಾಳೆ. ನಿನ್ನ ಲೇ ಅಂತ ಕರಿತಿದ್ದಾಳೆ, ಅತ್ತೆನ ಹೆಸರಿಟ್ಟು ಕರಿತಿದ್ದಾಳೆ. ಪ್ರಸಾದ್ ರಾವ್ ಅವರೇ, ಎಲ್ರು ಹೊರಗಡೆ ಬನ್ನಿ. ಸುಜಾತ ಬಂದಿದ್ದಾಳೆ ಅನ್ಸುತ್ತೆ ರೀ. ಈ ಸಮಯದಲ್ಲಿ ಬಂದು ಅಷ್ಟು ಕೋಪದಿಂದ ಕೂಗ್ತಿದ್ದಾಳೆ ಅಂದ್ರೆ ನರಸಿಂಹನ್ಗೆ ಕೃಷ್ಣ ಆಕ್ಸಿಡೆಂಟ್ ಮಾಡಿರೋ ವಿಷಯ ಅವಳು ಗೊತ್ತಾಗಿರ್ಬೇಕು ಅನ್ಸುತ್ತೆ. ವೇದವತಿ, ವೇದವತಿ, ಅಕ್ಕ ಅಕ್ಕ, ಏನ್ ನಡೀತು ಅಂತ ಅರ್ಥ ಆಗದೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಹೇಳು, ಏನಾಯ್ತು? ಎಲ್ರು ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ? ನೀನ್ ಸ್ವಲ್ಪ ಸುಮ್ನಿರು. ಲೇ ಕಿಟ್ಟು, ಆ ಕಿರ್ಚಾಟ ಸುಜಾತದೆ. ನಡೀರಿ. ಈ ಸಮಯದಲ್ಲಿ ಯಾಕೆ ಬಂದಿರ್ತಾಳೆ? ನೋಡೋಣ ನಡಿ. ನೀನ್ ಬರ್ತೀಯಾ ಇಲ್ಲ ಅಂದ್ರೆ ನೀನ್ ಶೋಭನದ್ ಕೋಣೆಗೆ ಪೊಲೀಸರೆಲ್ಲ ಕಳ್ಸೋ ಅಂತ್ಯಾ? ಬಾರೋ ಬೇಗ. ಆ ಸುಜಾತ ಕಿರ್ಚ್ತಿರೋದು ಕೇಳಿದ್ರೆ ನನ್ನ ಪಾಲಿಗೆ ಸಾವೇ ಬಂದಿರೋ ಹಾಗೆ ಅನಿಸ್ತಿದೆ. ಡೌಟೇ ಇಲ್ಲ ಕೃಷ್ಣ, ನೀನ್ ಮಾಡಿರೋ ಆಕ್ಸಿಡೆಂಟ್ ವಿಷಯ ಅವಳಿಗೆ ಗೊತ್ತಾಗಿ ಹೋಗಿದೆ. ಅದಕ್ಕೆ ಪೊಲೀಸರ ಜೊತೆ ಬಂದಿದ್ದಾಳೆ. ಅಂದ್ರೆ ನಾವು ಹೊರಗಡೆ ಹೋಗದೇವಲ್ಲ, ಸರಿ ಹೋಗಲ್ವಾ? ಹೋಗದೆ ಇದ್ರೆ ಪೊಲೀಸರು ಬಂದು ಬಾಗಿಲು ಬಡಿತಾರೆ. ನನಗೆ ಬಂದಿರೋದು ಮಾಮೂಲಿ ಬ್ಯಾಡ್ ಟೈಮ್ ಅಲ್ವೇ ಅಲ್ಲ. ಏನ್ ಮಾಡೋದು? ನಡಿ ಹೋಗೋಣ. ಏನಾಯ್ತು ಸುಜಾತ? ಯಾಕೆ ಇಷ್ಟೊತ್ತಿನಲ್ಲಿ ಪೊಲೀಸ್ನವ್ರ ಜೊತೆ ಬಂದಿದ್ಯಾ? ನಾನು ಕೂಡ ಆಗ್ಲಿಂದ ಕೇಳ್ತಾ ಇದ್ದೀನತ್ತೆ. ಅಕ್ಕ ಏನು ಹೇಳ್ತಾ ಇಲ್ಲ. ಏನಿದು ಹೀಗೆ ಕರಿತಾ ಇದೆಯಾ? ನಮ್ಮಮ್ಮನ ಹೆಸರು ಹಿಡಿದು ಕರೆದೆ, ಏನ್ ನಡೀತು ಅಂತ? ಯಾವ್ದೋ ಕ್ರೈಮ್ ನಡೆದಿರೋ ಹಾಗೆ ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಸುಜಾತ, ಏನ್ ನಡೀತೋ ಹೇಳಮ್ಮ. SI ಅವರೇ, ನೀವಾದ್ರೂ ಹೇಳಿ ಸಾರ್. SI ಅವರಲ್ಲ, ನಾನೇ ಹೇಳ್ಬೇಕಾಗಿರೋ ರೀತಿಯಲ್ಲಿ ಹೇಳ್ತೀನಿ. ಅಲ್ಲೋಡಿ, ಬರ್ತಿದ್ದಾನಲ್ವಾ, ಸ್ವಲ್ಪ ಹೊತ್ತಿರಿ. ಏನಾಯ್ತು? ಯಾಕೆ ಈ ಥರ ಕಿರ್ಚ್ತಾ ಇದೆಯಾ? ನಮ್ಮನೇಲೇ ಒಂದು ಕಾರ್ಯ ನಡೀತಾ ಇದೆ. ಕಾಮನ್ ಸೆನ್ಸ್ ಇಲ್ದೇನೆ ಹೀಗೆ ಪೊಲೀಸರ ಜೊತೆ ಎಂಟ್ರಿ ಕೊಟ್ಟಿದ್ಯಲ್ಲ? ನಂಗೆ ಹೊಡಿತೀಯಾ? ಸಾಯಿಸ್ಬಿಡ್ತೀನಿ. ನಮ್ಮನೆಗೆ ಬಂದು ನನ್ನ ತಮ್ಮನಿಗೆ ಹೊಡೆಯೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನೀವೇನತ್ತೆ ಹಾಗೆ ನೋಡ್ತಾ ನಿಂತಿದ್ದೀರಾ? ಕೃಷ್ಣನಿಗೆ ಹೊಡೆದಿರೋದು ಕಾಣಿಸ್ತಾ ಇಲ್ವಾ? ಮಾಮೂಲಿ ಆಗಿದ್ರೆ ಇಷ್ಟೊತ್ತಿಗೆ ಸುಜಾತಾಗೆ ವಾಪಸ್ ಹೊಡಿತಿದ್ರಿ ಅಲ್ವಾ? ನೀವ್ಯಾಕಪ್ಪ ಮೌನವಾಗಿದ್ದೀರಾ? ನನ್ ಗಂಡನ್ ಯಾಕೆ ಹೊಡೆದೆ? ನನ್ ಗಂಡಂಗೆ ಆಕ್ಸಿಡೆಂಟ್ ಮಾಡಿಸಿದ್ದಕ್ಕೆ. ಅದಕ್ಕೆ ಹೊಡೆದೆ ಅವನಿಗೆ. ಅಕ್ಕ, ಬಾವ ಇವಾಗ ಹೇಗಿದ್ದಾರಕ್ಕ? ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅಷ್ಟಕ್ಕೂ ಇಂಥವನಿಗೆ ಹೊಡಿಬೇಕಾ ಇಲ್ಲ ಸಾಯಿಸ್ಬೇಕಾ? ಯಾಕೆ ಬಾವ ಹಾಗೆ ಮಾಡ್ದೆ? ನನ್ನ ಅಕ್ಕನ ಗಂಡ ನಿನ್ಗೇನ್ ಮಾಡ್ದ ಅಂತ ಹಾಗೆ ಮಾಡ್ದೆ? ಹೇಳು, ಕೇಳ್ತಿರೋದು ನಿನ್ನೇ ಹೇಳು. ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಆ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. SI ಅವರೇ, ಇವಳೇನೋ ಹೇಳಿದ್ಲು ಅಂತ ನಂಬಿ ನೀವ್ ಹೇಗ್ ಬರ್ತೀರಾ? ನನ್ ಗಂಡನ್ಗೂ ಆಕ್ಸಿಡೆಂಟ್ಗೂ ಯಾವುದೇ ಸಂಬಂಧನೂ ಇಲ್ಲ. ಅನ್ಯಾಯವಾಗಿ ಆರೋಪ ಮಾಡ್ತಾ ಇದ್ದಾಳೆ. ನನ್ನ ಅಕ್ಕ ಅನ್ಯಾಯವಾಗಿ ಯಾರಿಗೂ ಒಂದ್ ಮಾತು ಕೂಡ ಅನ್ನಲ್ಲ. ಅಷ್ಟು ದೊಡ್ಡ ಆರೋಪನ ಯಾಕೆ ಮಾಡ್ತಾಳೆ? ನಮ್ಮ ಫ್ಯಾಮಿಲಿನ ಡ್ಯಾಮೇಜ್ ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾಳೆ. ಇದೆಲ್ಲ ಸುಳ್ಳು, ನೀವು ನಂಬೇಡಿ ಸರ್. ನಿನ್ ತಮ್ಮ ಆಕ್ಸಿಡೆಂಟ್ ಮಾಡಿರೋ ವಿಷಯನ ಯಾರೂ ಹೇಳಿಲ್ಲ, ನನ್ ಗಂಡನೇ ಹೇಳಿದ್ದು.
ಏನು ಅಂದ್ರೆ ಎದ್ದೇಳ್ರಿ, ಒಂದ್ಸರ್ತಿ ಕಣ್ಬಿಡ್ರಿ. ಎದ್ದೇಳಪ್ಪ. ಯಾರ್ ಮಾಡಿದ್ದು ರೀ ಹೀಗೆ? ಅಷ್ಟಕ್ಕೂ ಏನ್ ನಡೀತು ರೀ? ಸುಜಾತ, ರೀ ನಿಮ್ಗೇನೂ ಆಗಲ್ಲ, ನಿಮ್ಗೇನೂ ಆಗಲ್ಲ, ನಾನಿದ್ದೀನಲ್ವಾ? ನಿಮ್ ಪ್ರಾಣಕ್ ನಾನ್ ಪ್ರಾಣ ಕೊಡ್ತೀನಿ, ನೀವೇನೂ ಭಯ ಪಡ್ಬೇಡ್ರಿ. ಸುಜಾತ, ನಾನು ನಿಮಗೋಸ್ಕರ ಫುಡ್ ತಗೊಂಡು ಬರ್ತಿರ್ಬೇಕಾದ್ರೆ ವೇದವತಿಯವರ 2ನೇ ಮಗ ಕೃಷ್ಣ ಅವರು ಕಾರಲ್ಲಿ ಗುದ್ದಿ ಹೊರಟೋದ. ಇದೆಲ್ಲ ಸುಳ್ಳು. ನನ್ ಭಾವನೆ ಹೇಳಿದ್ಮೇಲೂ ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ. ಇದೆಲ್ಲ ದೊಡ್ಡ ಕಟ್ಟು ಕತೆ. ನಿಮ್ಮ ಅಕ್ಕನಿಗೆ ರೈಟರ್ ಆಗಕ್ಕೆ ಹೇಳು, ಒಳ್ಳೆ ಫ್ಯೂಚರ್ ಇದೆ. ಅಮ್ಮ ಸುಜಾತ, ನಡೆದಿರೋದು ಒಂದು ದುರಾದೃಷ್ಟಕರ ಘಟನೆನೆ. ಅದಕ್ಕೆ ನಮಗೂ ನೋವು ಆಗ್ತಿದೆ. ಹಾಗಂತ ನೀನು ನನ್ನ ಮಗನ ಮೇಲೆ ಆರೋಪ ಮಾಡೋದು ಕರೆಕ್ಟ್ ಅಲ್ಲಮ್ಮ. ಹೌದಮ್ಮ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ಏನಾಯ್ತು ಅಂತ ವಿವರವಾಗಿ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು. ಎಸ್ ಐ ಅವರೇ, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ನಾವು ನೋಡ್ಕೋತೀವಿ. ದಯವಿಟ್ಟು ನೀವು ಹೊರಡಿ. ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಬಟ್ ಇದೊಂದು ಆಕ್ಸಿಡೆಂಟ್ ಕೇಸ್. ಸಂತ್ರಸ್ತ ಹಾಸ್ಪಿಟಲ್ನಲ್ಲಿ ಲೈಫ್ ಅಂಡ್ ಡೆತ್ ಕಂಡೀಷನ್ ಅಲ್ಲಿ ಇದ್ದಾನೆ. ಅವನ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಪ್ರಾಥಮಿಕ ವಿಚಾರಣೆ ಮಾಡಿದ ಮೇಲೆ ನಮ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಾವು ಬಂದಿದ್ದೀವಿ. ಅನುಮಾನಾಸ್ಪದ ವ್ಯಕ್ತಿನ ನಾವು ಅರೆಸ್ಟ್ ಮಾಡದೆ ಬಿಡಲ್ಲ. ಸೊ ನಿಮ್ 2ನೇ ಮಗ ಕೃಷ್ಣ ಅಲಿಯಾಸ್ ಕಿಟ್ಟುನ ನಾವು ಅರೆಸ್ಟ್ ಮಾಡ್ತಿದ್ವಿ. ಹಾಗಾದ್ರೆ ಈ ಸರಿ ಕೂಡ ಕೃಷ್ಣನ್ ಶೋಭನ ಕ್ಯಾನ್ಸಲ್ ಅಂತ ಆಯ್ತು. ಏನಯ್ಯ ಬುದ್ಧಿ ಇದೆ ಮಾತಾಡ್ತಿದ್ಯಾ ನೀನು? ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ವಾ? ಇಂಥ ಸೀರಿಯಸ್ ಮ್ಯಾಟರ್ ಅಲ್ಲಿ ಜ್ಞಾನ ಇಲ್ದಿರೋ ಮಾತುಗಳೇನು? ಬಾಯಿಗೆ ಬಂದಿದ್ ಮಾತಾಡ್ದೇನೆ ಬಾಯಿ ಮುಚ್ಕೊಂಡಿರು. ಸಾರಿ ಮಾವ. ಎಸ್ ಐ ಅವರೇ, ನಿಜ ಸುಳ್ಳು ಏನೂ ತಿಳ್ಕೊಂಡ್ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಒಂದ್ಸರಿ ಯೋಚನೆ ಮಾಡಿ. ಇಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ನಾವೇ ಸ್ಟೇಷನ್ಗೆ ಬಂದು ಮಾತಾಡ್ತೀವಿ. ನೀವು ಹೊರಡಿ ಸರ್. ಹಾಗಾಗಲ್ಲ ಸರ್. ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ನಾವು ಅರೆಸ್ಟ್ ಮಾಡದೆ ಬಿಡಲ್ಲ ಸರ್. ಎಸ್ ಐ ಸರ್, ನಮ್ಗೆ ದಯವಿಟ್ಟು ಮಾರ್ನಿಂಗ್ವರೆಗೂ ಟೈಮ್ ಕೊಡಿ ಸರ್. ಕೊಟ್ರೆ ಏನ್ ಮಾಡ್ತೀರಾ? ನಿಮ್ ದುಡ್ಡಲ್ಲಿ ಎಲ್ಲ ತಲೆ ಕೆಳಗಾಗಿ ಮಾಡ್ತೀರಾ. ಹಾಗಲ್ಲಮ್ಮ. ಎಸ್ ಐ ಅವರೇ, ಇವ್ರ ಜೊತೆ ಇನ್ ಮಾತ್ ಅನಗತ್ಯ. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ. ಮಿಸ್ಟರ್ ಕೃಷ್ಣ ಅವರೇ, ಯು ಆರ್ ಅಂಡರ್ ಅರೆಸ್ಟ್. ಆಕ್ಸಿಡೆಂಟ್ ಮಾಡಿದಾರಂತೆ. ಆಕ್ಸಿಡೆಂಟ್ ಮಾಡಿದ್ದು ಕೃಷ್ಣಣ್ಣ ಅಲ್ಲ, ಆಕ್ಸಿಡೆಂಟ್ ಮಾಡಿದ್ದು ನಾನು. ಎಸ್ ಐ ಅವರೇ, ನಡೆದಿರೋ ಆಕ್ಸಿಡೆಂಟ್ಗೂ ನಮ್ಮ ಅಣ್ಣನಿಗೂ ಯಾವುದೇ ಸಂಬಂಧ ಇಲ್ಲ. ಆ ಆಕ್ಸಿಡೆಂಟ್ ನನ್ನಿಂದಾನೇ ಆಗಿರೋದು. ನನ್ನ ಅರೆಸ್ಟ್ ಮಾಡಿ. ನಾನ್ ನಂಬಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ಇಂಥ ವಿಷಯದಲ್ಲಿ ಸುಳ್ಳು ಯಾಕೆ ಹೇಳ್ತೀನಿ ಅವನಿ? ಹೌದು ಶ್ರೀಕರ್, ನನಗೂ ನಂಬಿಕೆನೇ ಬರ್ತಾ ಇಲ್ಲ. ನಾನ್ ನಿನಗೆ 2 ಸಲ ಕಾಲ್ ಮಾಡಿದಾಗ್ಲೂ ನೀನು ಆಫೀಸಲ್ಲೇ ಇದ್ದೆ ಅಲ್ವಾ?
ಅಲ್ವಾ? ಮಧ್ಯದಲ್ಲಿ ಒಂದ್ಸಲ ಹೊರಗಡೆ ಬಂದಿದ್ದೆ, ಅವಾಗ ನಡೀತು. ಅಣ್ಣನ ಕಾಪಾಡೋದಕ್ಕೆ ಅಪರಾಧನ ನಿನ್ ಮೇಲೆ ಹಾಕೋತಿದ್ಯಾ ಶ್ರೀಕರ್? ಇಲ್ಲ ಅದಕ್ಕೆ ಮಾಡದೇ ಇರೋ ತಪ್ಪಿಗೆ ಅಣ್ಣ ಬಲಿ ಆಗಬಾರ್ದು ಅಂತ ನಿಜ ಹೇಳ್ತಿದ್ದೀನಿ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ಮಾಡ್ದಿರೋ ಅಪರಾಧನ ನಾನು ಯಾಕೆ ನನ್ನ ಮೇಲೆ ಹಾಕೋತೀನಿ? ನರಸಿಂಹ ಅವರು ಸರಿಯಾಗಿ ನೋಡಿರಲ್ಲ, ಅದಕ್ಕೆ ಅಣ್ಣನ ಹೆಸರು ಹೇಳಿದ್ದಾರೆ. ಭಾವ ಏನಿದು? ಎಸ್ ಐ ಅವರೇ, ಮ್ಯಾಟರ್ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಆಕ್ಸಿಡೆಂಟ್ ಮಾಡ್ದವನೇ ಬಂದು ಒಪ್ಕೊಂಡಿದ್ದಾನೆ. ಇವಾಗ ಯಾರನ್ನ ಅರೆಸ್ಟ್ ಮಾಡ್ತೀರಾ? ಇನ್ಯಾರನ್ನ? ಶ್ರೀಕರ್ನ.